ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಲಿಖಿತ. ಅಕ್ಷಯಕಾಯಿ ಸಾಂಬಾರು ಎಷ್ಟು ಜನಕ್ಕೆ ಗೊತ್ತು? ಅಕ್ಷಯಕಾಯಿ ತಿಂದರೆ ತುಂಬಾ ಒಳ್ಳೆಯದು. ಅಂದರೆ ಒಳಗಡೆ ಏನು ಜಂತು ಹುಳ ಎಲ್ಲ ಇರುತ್ತೋ ಅದನ್ನೆಲ್ಲ ಸತ್ತೋಗುತ್ತೆ ಅಂತ ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ. ಇದಕ್ಕೆ ಬೇಕಾಗಿರೋದು ಅವರೆಕಾಳು ಮತ್ತು ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ, ಉಪ್ಪು ಇವೆಲ್ಲ ಹಾಕಿ ಕುಕ್ಕರಲ್ಲಿ ಒಂದು ವಿಸಿಲ್ ಬೇಯಿಸ್ಕೋಬೇಕು. ಆ ನಂತರ ಅಕ್ಷಯಕಾಯಿನ ಸಪ್ರೇಟಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಅಕ್ಷಯಕಾಯಲ್ಲಿ ತುಂಬಾ ಒಗರಿರುತ್ತೆ. ಆ ಕಾರಣಕ್ಕಾಗಿ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ಅಕ್ಷಯಕಾಯಿ ಪಲ್ಯಕ್ಕೆ ಬೇಕಾಗಿರೋ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಪೌಡರ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾನು ಸಪ್ಪೆ ನೀರು ಮಾಡೋದಕ್ಕೆ ಹುಣಸೆಹಣ್ಣಿನ ರಸ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಹಸಿ ಹುಣಸೆಹಣ್ಣು ಇದ್ದರೆ ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನಾವೇನು ಬೇಯಿಸ್ಕೊಂಡಿದ್ವಲ್ಲ ಅವರೆಕಾಳು, ಬದನೆಕಾಯಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇದೆಲ್ಲ ಆದ ನಂತರ ನಾವೇನು ನೀರು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ನೀರಲ್ಲಿ ಹುಣಸೆಹಣ್ಣಿನ ರಸ ಕೂಡ ತೆಗೆದು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಅಕ್ಷಯಕಾಯಿ ಕೂಡ ಬೆಂದಿದೆ. ಅಕ್ಷಯಕಾಯಲ್ಲಿ ನೀರು ತೆಗೆದುಬಿಟ್ಟು ಅದನ್ನ ನೀರನ್ನು ಚೆಲ್ಬಿಡ್ತೀವಿ ನಾವು. ಅವರೆಕಾಳು ಮತ್ತು ಅಕ್ಷಯಕಾಯಿ ಎರಡನ್ನ ಮಿಕ್ಸ್ ಮಾಡಿ ಒಗ್ಗರಣೆ ಮಾಡ್ಕೊತೀವಿ. ಒಗ್ಗರಣೆಗೆ ಬೇಕಾಗಿರೋದು ಸಾಸಿವೆ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು. ಆಲ್ಮೋಸ್ಟ್ ನಾವೇನು ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ಕೊತೀವೋ ಆ ಥರನೇ ಒಗ್ಗರಣೆ ಹಾಕ್ಕೊಂಡ್ರೆ ಸರಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರ ಅಕ್ಷಯಕಾಯಿ ಮತ್ತು ಕಾಳಿರುತ್ತಲ್ಲ ಅವರೆಕಾಳು ಇವೆರಡನ್ನ ಮಿಕ್ಸ್ ಮಾಡಿಬಿಟ್ಟು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಆ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸರಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ. ಈ ಕಾಂಬಿನೇಷನ್ಗೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಮ್ಮೂರ ಸೈಡು ಈ ಅಕ್ಷಯಕಾಯಿ ಮತ್ತು ಅವರೆಕಾಳು ಸೀಸನ್ ಬಂದರೆ ಇದನ್ನು ಕಂಪಲ್ಸರಿ 2-3 ಸರಿ ಮಾಡ್ಕೊಂಡು ತಿಂತಾರೆ. ಯಾಕಂದರೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಒಳಗಡೆ ಇರೋ ಜಂತು ಹುಳ ಎಲ್ಲ ಸತ್ತೋಗುತ್ತೆ ಅಂತ. ನಿಮ್ಗೆ ಯಾರಿಗೆಲ್ಲ ಅಕ್ಷಯಕಾಯಿ ಗೊತ್ತು ಅಂತ ಕಮೆಂಟ್ ಮಾಡಿ. ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್.